ಆನೆಗಳ ಹಾವಳಿಯಿಂದ ನಿಮಗೆ ಗೊತ್ತಿದೆ ಸಭಾಧ್ಯಕ್ಷರೇ, 3 ಜನ ಸತ್ತು ಹೋಗಿದ್ದಾರೆ. ಈಗ ನಮ್ಮ ಸುಳ್ಯ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ಜನ ಸತ್ತು ಹೋಗಿದ್ದಾರೆ. ಏನು ಪಾತ್ರ ಬೆಂತಲೇ ಪುಂಜ ಸಭಾಧ್ಯಕ್ಷರು, ಈ ತರ ಪ್ರಾಬ್ಲಮ್ ಇದೆ. ಯಾವುದನ್ನು ಎಲ್ಲಾ ಕಡೆ ನಮ್ಮ ಪೊಲೀಸ್ ಸ್ಟೇಷನ್ ಇಂದ ಅದನ್ನೆಲ್ಲ ರೆಕಮೆಂಡ್ ಮಾಡಿ ಕಳಿಸಿದಂಥದ್ದನ್ನು ಒಂದೂ ಕೂಡ ನವೀಕರಣ ಮಾಡುವಂತ ಪ್ರಶ್ನೆಗಳಿಲ್ಲ. ಈಗ ಬೈ ಚಾನ್ಸ್ ತಂದೆ ಅವರಿಗೆ ಪ್ರಾಯ ಆಗಿದ್ರೆ ಅದನ್ನು ಮಗನ ಹೆಸರಲ್ಲಿ ವರ್ಗಾವಣೆ ಮಾಡುವಂತ ಕೆಲಸಗಳು ಆಗಬೇಕು. ಅದಕ್ಕೂ ಕೂಡ ಅನುಮತಿಯನ್ನು ಕೊಡ್ತಾ ಇಲ್ಲ. ತಂದೆಯ ಹೆಸರಲ್ಲೇ ನವೀಕರಣ ಮಾಡಿದ್ರೆ ನಮ್ಮ ಪೊಲೀಸ್ ಅಧಿಕಾರಿ ಅವರು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಕೃಷಿ ಜಾಗಕ್ಕೆ ಪ್ರಾಣಿಗಳು ಬಂದಿರಬೇಕು, ಪ್ರಾಣಿಗಳು ಬಂದು ಹಾನಿ ಮಾಡಿರಬೇಕು, ಹಾನಿ ಮಾಡಿದ ನಂತರ ನೀವು ಅರಣ್ಯ ಇಲಾಖೆಯಿಂದ ಅದಕ್ಕೆ ಪರಿಹಾರ ಸಿಕ್ಕಿದ್ರೆ ಅದನ್ನು ನಾನು ರಿನ್ಯೂವಲ್ ಮಾಡ್ತೀನಿ ಅಂತ ಹೇಳಿದೆ. ಹಾಗಾದ್ರೆ ನಾವು ಪ್ರಾಣಿಗಳನ್ನು ತಂದು ಬಿಡಬೇಕಾ? ಅಲ್ಲ, ಇನ್ನೊಂದು ನಾನು ಪ್ರಶ್ನೆ ಕೇಳುವಂತ ಸಭಾಧ್ಯಕ್ಷ ನಿಮ್ಮ ಮೂಲಕ, ಈ ಕೋವಿ ಅಂದ್ರೆ ಒಂದು ಕಟ್ಟಿಗೆ ತರ ಇಷ್ಟಿಷ್ಟು ದೊಡ್ಡದು ಇರ್ತದೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಇಡುವಂತ ಕೆಲಸ ಮಾಡುದಿಲ್ಲ ಅಲ್ಲ. ಏನೋ ಅಲ್ಲಿ ಒಂದು ಡೆಪಾಸಿಟ್ ಇರುವಂತ ಒಂದು ಅಂಗಡಿ ಇದೆ, ಆ ಅಂಗಡಿಯಲ್ಲಿ ಸುಮಾರು 400-500 ಕೋವಿ ಇಟ್ಟು ಎಲ್ಲ ಫುಲ್ ಆಗಿದೆ, ಅವರು ತಗೊಳ್ಳುದಿಲ್ಲ.